ಅಲ್ಲ, ಇದೇನು ಗತಿ ಸಾಯದ ಪೂರ್ತಿ ಹೊರಗ ಬಾಚಿ ತಗೊಂಡೋಗ್ಯದಲ್ಲ. ಈಗ ಹೊಸೂಟಿ ಅಡುಗೆ ಆಗ್ಬೇಕು. ಘನ ಮಾಡಿ ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಹೊಳೆ ಅಂದರೆ ಅಷ್ಟು ಚೆನ್ನಾಗಿತ್ತು. ನಾನು ಸುಮ್ಮನೆ ಮನೆಯಲ್ಲಿರೋಳು ಇರ್ತಿದ್ದೆ, ನೀನು ಹೋಗು ಬರೋದು ಬೇಡ ಈ ಕಡೆ ಅಂತ ಹೇಳಿದರೆ ಎಲ್ಲ ಸಮ ಆತಿತ್ತು. ಈಗೇನು ಜನ ಸ್ವಲ್ಪ ಆತಾರ, ಏನು ಊಟ ಹಾಕಿ ಕಳ್ಸಾರೇನು, ದೇವಸ್ಥಾನದಲ್ಲಿ ಉಂಡ್ಕೊ ಬಂದರೆ ಕತ್ಲೆ ಊಟ ಹಾಕಿ ಅಂತಾರೆ. ಆದರೂ ಹೊಲಸು ಹುಳಿ ಒಂದು ಮಾಡೋದು ಬೇಡ ಅಂತ ಹೇಳ್ತೀನಿ. ಇನ್ನೊಂದು ದಿವ್ಸ ಬರಲಿ ಯಾವತ್ತಾರ ಹಂಗಂತೇಳಿ ಇಂಥ ಪೂಜೆ ಆಗಿ ಹೂ ಮುಕ್ಕೋತಾರೆ ಇಬ್ಬರು ಗಂಡ ಹೆಂಡತಿ. ಏನ ಯಾವ್ದಾರು ಸಿದ್ದೇನ ಹಿಂಗೆಲ್ಲ ಆತಾದೆ. ಏನ ದೇವ್ರು ಕಂಡುಬಿಟ್ಟ ಗಂಡ ಹೆಣ್ಣ ಎರಡರಲ್ಲೊಂದು ಯಾವ್ದಾರ ಆಗಿ ಆರೋಗ್ಯ ಚೆನ್ನಾಗಿದ್ರೆ ಸಾಕು. ಒಂದು ಬಾಲ್ಯ ಅಂತ ಆಗಿದ್ರೆ ಜವಾಬ್ದಾರಿನೂ ಗೊತ್ತಿತ್ತು ಬರೋದನ್ನ ಗಂಡಗೆ. ಹಳೆ ಜವಾಬ್ದಾರಿ ಬರೋದಾದ್ರೆ ಹೆಂಗೆ ಬರ್ತದೆ. ಈಗಲೂ ಸುಮ್ಮನೆ ಹೇಳ್ದಲ್ಲ, ಜವಾಬ್ದಾರಿ ಕಮ್ಮಿ ಏನಿಲ್ಲ, ನಮ್ಮ ಸರಿ ತನ್ನ ಗಂಡನ ಹಂಗೇನಲ್ಲ ಅಂತ ಮಾಡೋಣ. ಅಮ್ಮ ಎಂತ ಮಾಡಬೇಕು ಹೇಳೀಗ? ಬಂದ ಮಾಡೋ ಕೆಲಸಕ್ಕೆ ಬರಗಲ್ಲ ಸರಿತೀಗ ಹೇಳಿದ್ರೆ ಅಕ್ಕ ತಂಗಿ ಇಬ್ಬರು ನನ್ನಷ್ಟುದ್ದಕ್ಕೂ ಇದು ಮಾಡ್ತಾರೆ ನೋಡಿ. ಈಗ ಎಂತ ಪಲ್ಯ ಹುಳಿ ಎಳ್ಳು ಇಟ್ಕೊಂಡಿದ್ರು ಬೇಕಾದಂಗೆ ಆತೈತು, ಬಿಸಿ ಮಾಡಿ ಇಟ್ಕೊಂಡಿದ್ರೆ ಘನ ಆಗಿರ್ತಿತ್ತು. ಬಾಕಿದ್ದೆ ಅಂತಾರ ಮಾಡ್ಬೋದಿತ್ತು. ಹೇಳ್ದಾರ ಮಾತು ಕೇಳಲ್ಲ, ಪೂರ್ತಿ ಬರ್ಬಾಯ್ತು ತಗೊಂಡೋಗಿದೆ. ಮನೇಲಿ ಮಾಡದೇ ಇದ್ರೆ ಅದಾರ ಒಂಥರ ಅಂತ. ಈಗ ಹೊಸೂಟಿ ಎಲ್ಲ ಆಗ್ಬೇಕು. ಎಂತಕ್ಕೆ ಈಗ ಪೂರಿತನೇ ಬರಲಲ್ಲೇ ಬಂದಿದ್ರೆ ಈಗ ನೋಡ್ಬೋದಿತ್ತು ಏನು ಎಂತ ಮಾಡೋದು ಅಂತ. ಈ ತಿಂಡಿ ಪಂಡಿ ಅಂತಾರೆ ತಂದು ಇಟ್ಕೊಂಡಾರ, ಬರೀ ದೂಸು ಇದನ್ನೇ ಕೊಟ್ಟು ಕಳಿಸ್ತಾರ. ಅಲ್ಲ ಊಟಕ್ಕೆ ನಿಲ್ಲಕ್ಕೆ ಹೇಳ್ತಾರ. ಏನು ಹೊಲಸು ಹುಳಿ ಮಾಡೋದಂತ ಬೇಡ ಅಂತ ಹೇಳಿನಿ ಅಂತ ಒಂದು ಹೋಮಕ್ಕೂ ನಿನ್ನ ಅಪ್ಪಾಜಿ ಹೇಳ್ತಿದ್ರು. ಓದಿಷ್ಟೇ ತೆಗಿಬೇಕು ಮರತೆ ಪುರುತರು ಬಂದ ಮೇಲೆ ಕಣ್ ತುಂಬ ನೋಡೋಕ್ಕೂ ಆಗಲ್ಲ. ಏನು ಒಂದಿದೆ ನಿನ್ನ ಮಗಂದು ಎಂತಕ್ಕೆ ಹಿಂಗೆ ಮಾಡಿದ್ನೇ ನಾ ಮರತಿ ಇವತ್ತೆ. ಅಯ್ಯೋ ಅಮ್ಮ, ಅವನಿಗೇನು ಗೊತ್ತಾಗ್ತದೆ ಪಾಪ, ಶೆಕೆಯಾಗ ಅವನಿಗೆ ಎಷ್ಟು ಗೋಳಾಗಿತ್ತೇನ. ನೋಡ್ಬೋದು ಈಗ ಪುರಿತರು ಬಂದ ಮೇಲೆ ನೋಡ್ಬೋದು ಕಣೆ. ಸೊ ಹಿಂಗಂತ ಕಂಡಿದ್ರೆ ನಾನೇ ಬಾಲೆ ಬಿಟ್ಕೊಂಡು ಮನೆಯಲ್ಲೇ ಇರ್ತಿದ್ದೆ, ನೀನೇ ಹೋಗ್ಬೋದಿತ್ತಲ್ಲೇ. ನಾನೊಬ್ಳು ಯಾಕಾರೋ ಬಂದೇನು, ನಾನು ಹೋದಲ್ಲಿ ತನಕ ಯಾರಿಗೂ ನೆಮ್ಮದಿ ಇಲ್ಲ. ಸುಮ್ಮನೆ ಹತ್ಕೊಂಡು ಹತ್ಲಾಗೆ ಹೋಗ್ಬೇಕಿತ್ತು ನಾನು. ಸರಿತಾ ಎಂತ ಜ್ಞಾನ ಮಾಡ್ತಿದೀಯೋ? ಸುಮ್ಮನೆ ಮಾತಿಗೆ ಹೇಳಿದ್ದಲ್ಲನೇ ನಾನು. ಏನು ಕಾಸಿಗೆ ಗೊತ್ತೀನ ನೋಡೋದಾರು ನೋಡ್ತೀನಿ ಸುಮ್ಮನೆ ಬಾಲಿಗೆ ಅಂತ ಗೊತ್ತಾಗ್ತದೆ ಪಾಪ. ನೀನು ಅದನ್ನೇ ಒಂದು ತಲೆ ತಗೋಬೇಡ ಮರತೆ. ಎಂತಕ್ಕೆ ಪೊಲೀಸಿಗೊಂದು ಫೋನ್ ಮಾಡಿ ಕೇಳ್ತೀಯೇನ ಎಂತೆಂತ ಮಾಡಿಡ್ಬೇಕು, ಯಾರ್ಯಾರು ಬರ್ತಾರೆ ಅಂತ. ಏನಮ್ಮ ಎಂತಾರೋ ಒಂದು ಲೋಟ ಕುಡಿಯೋಕ್ಕೆ ಕೊಟ್ಟು ಸ್ವೀಟು ಖಾರ ಕೊಡ್ತಾಳೇನೋ, ನನಗೂ ಗೊತ್ತಾಗಲ್ಲ ಮರತಿ. ದೇವಸ್ಥಾನದಲ್ಲಿ ಹೆಂಗೂ ಊಟ ಆಗಿರ್ತದಲ್ಲ, ಇಲ್ಲಿ ಬಂದಾಗ ಅದನ್ನು ಕೊಡ್ತದೇನೋ. ಹಾಗೆ ಮಾಡೋಣ. ಅಲ್ಲ ಸರಿತಾ, ನೀ ದನಾಗ ಉಂಡ್ಲೇನ ಕಣೆ ದೇವಸ್ಥಾನದಲ್ಲೇ ಪಾಯಸ ಒಂಚೂರು ಬಿಸಿ ಮಾಡಿಕೊಡ್ಲನ. ಹಂಗೆ ಅದು ಗೊತ್ತಾಗ್ದಿದ್ದಂಗೆ ದೊಡ್ಡ ಪಾತ್ರೆಯಲ್ಲಿ ಒಂದು ಪಾತ್ರೆ ಪಾಯಸ ತೆಗ್ದಿಟ್ಟಿದ್ದೆ ನಾನು ನಿನ್ನೆ. ಘನ ಆಗದೆ ಒಂಚೂರು ಕೊಡ್ಲ. ಅಲ್ಲಿ ಬಿಸಿ ಮಾಡೋದು ಬೇಡ, ತಣ್ಣಗೆ ತಿನ್ಬೋದು ಈ ಸೆಕೆಗೆ. ಕೊಡ್ಲನ ಲೋಟಕ್ಕೆ ಹಾಕ್ಕೊಡ್ಲ? ಬೇಡಮ್ಮ, ಅವರೆಲ್ಲ ಬರೋ ಹೊತ್ತಾಯ್ತು ಈಗ ಸುಮ್ಮನೆ ಎಂತಕ್ಕೆ. ಅವರೆಲ್ಲ ಬಂದ್ರಿ ಎಂತ ಆಗ್ತದೆ, ಅದೇನು ವರವ ಹೊನ್ನ ಯಾರು ತಿನ್ನದೆ. ಬೇಕಾದ್ರೆ ಅವರಿಗೂ ಒಂದು ಲೋಟ ಕೊಟ್ಟರೆ ಸೈ ತಣ್ಣಗೆ ಅದನ್ನೇ ಕೊಡ್ಬೋದು ನೋಡಿ. ನಂಗೆ ಅದ್ರ ಜ್ಞಾನೇ ಇರಲ್ಲ. ನೀನು ತಿಂತೀಯೇನು ಹೇಳು, ತಿನ್ನೋದಾರೆ ಹಾಕ್ಕೊಡ್ತೀನಿ. ಬೇಕನೋ ಅಂತ ಕೇಳಿದ್ರೆ ಅದು ಯಾವತ್ತಾರು ಬೇಕು ಅಂದಿದ್ದು ನೋಡಿದ್ದ ಅಮ್ಮ ನೀನಾ? ಹೋ ಪೂರಿ ಬಂದಾಗಿ ಗೊತ್ತೇನೆ. ಎಷ್ಟೊತ್ತಿಗೆ ಬಂದೆ? ಬಂದೀಗ ಬಟ್ಟೆನೂ ಬದಲಾಸಾಗ್ಯತ. ಸ್ವಲ್ಪ ಹೊತ್ತು ಇದ್ದಿದ್ರೆ ಏನಾಗ್ತಿತ್ತು ನೋಡೋಣ. ನಾ ಹಂಗಾರೆ ಇಬ್ಬರನ್ನು ಒಟ್ಟಿಗೆ ನೋಡಲೇ ಇಲ್ಲ. ಅವಾಗ ಹೆಂಗೆ ದೇವಸ್ಥಾನಕ್ಕೆ ಬರ್ತೀನಲ್ಲ ನೋಡೋದು ಅಂತ ಇದ್ದೆ. ಈಗ ಬರೋದಾದ್ರೆ ಅದನ್ನು ಇದು ಮಾಡಬೇಕಿತ್ತು ಪೂರ್ವಿತ. ಅಯ್ಯೋ ಅಮ್ಮ, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀಯ? ಬಟ್ಟೆ ಮನೆಯಲ್ಲೇ ಇರ್ತವೆ, ಇಬ್ಬರು ಹಾಕಿತೀವಿ ಮರತೆ. ಕೆಲಸ ಎಲ್ಲ ಆದಮೇಲೆ ಹಾಕಿತೀವಿ, ಕಣ್ ತುಂಬ ನೋಡ್ಬೋದು ಆತಾ. ನಿಂಗೊಂದು ಇಬ್ಬರು ಮಕ್ಕಳು ಮದುವೆ ಮಾಡಿ ಇಷ್ಟು ವರ್ಷ ಆದರೂ ನಿಂಗೆ ಜೋಡಿ ಮೇಲೆ ನೋಡೋ ಆಸೆ ಹೋಗ್ಲ ನೋಡಿ. ಇನ್ನು ಆಸೆ ಇರ್ತದೆ ಕಣೆ ಪೂರ್ವಿತ. ನನ್ನ ಹಣೆ ಬರ ಅಂತೂ ಹಾಗೆ. ನಿನ್ನಾರು ಒಂದು ಕಣ್ ತುಂಬ ನೋಡಲಿ ಬಿಡೋದು.
ಅಯ್ಯೋ ಅಕ್ಕ ಅದು ಯಾಕೆ ಹಂಗಂತೀಯೇ? ನಿನ್ನ ಹಣೆ ಬರೋಕ್ಕೆ ಏನಾಗಿದೆ? ನೀನು ಭಾವನು ಜೋಡಿ ಚೆನ್ನಾಗೇ ಇದ್ದೀರಿ ಆತ. ಹೇಳ್ಬಿಡಿ, ಬೇರೆ ಮಾತಾಡ್ತಾರಾಡ. ಅಲ್ಲಿ ಯಾರ್ಯಾರು ಬಂದರೆ ನೀವು? ಎಷ್ಟು ಜನ ಬರ್ತಾರೆ? ಎಂತ ಕುಡಿಯೋಕ್ಕೆ ತಿನ್ನೋಕ್ಕೆ ಎಂತ ಕೊಡೋದು ಎಂಥದ್ದು ಒಂದು ಹೇಳಲ್ಲ ಮರತಿ ನೀನು. ಬಂದಿದ್ದು ಸಾಧಾರಣ ಕರೆದವರೆಲ್ಲ ಬಂದಾರಮ್ಮ. ರಮ್ಯಾ ಅಂತಿದ್ನಲ್ಲ, ರಮ್ಯಾ ಅವರಪ್ಪ ಅವ್ರ ಪಾಪು, ಪಲ್ಲವಿ, ಪವನಣ್ಣನ ಹೆಂಡತಿ ಸೌಜನ್ಯ, ಇವರು ಅತ್ತೆ ಮತ್ತು ಪಲ್ಲವಿ ಬಾಲೆನ ಅನಿಲಣ್ಣ ಹೋಗಿ ಕರ್ಕೊಬರ್ತಾರಂತೆ. ಅವರು ಬರ್ತಾರೆ ಇಲ್ಲಿಗೆ. ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಈಗ ಅವರನ್ನೊಂದು ಎಂಥ ಕಲಿಗೆ ಕರ್ಕೊಬರ್ಬೇಕಿತ್ತು ನೋಡೋಣ. ಈಗ ಎಂಥದ ಒಂದು ಕುಡಿಯೋದ ತಿನ್ನೋದ ಮಾಡ್ಕೊಂಡು ಹೋಗಿದ್ರೆ ಆಗ್ತಿರಲ್ಲ. ಬಂದರೂ ಸಾಧಾರಣ ಕೆಲಹನಿ ಅಂತಾರ. ಎಲ್ಲರೂ ನೋಡಿದ್ರಂತೂ ನಿನ್ನ ಅತ್ತೆ ಮತ್ತೇನಿಲ್ಲ, ತಿಂಗ್ಳುಗಟ್ಟಲೆ ಇದ್ದರೂ ಇತ್ತೆ. ಅಮ್ಮ ಸ್ವಲ್ಪ ನಿಧಾನ ಮಾತಾಡು. ಯಾರು ಹಂಗೆ ಯಾರ ಮನೇಲಿ ತಿಂಗ್ಳುಗಟ್ಟಲೆ ಇರಲ್ಲ ಅಕ್ಕ. ಅವ್ರವ್ರ ಮನೆ ಅವ್ರವ್ರ ಸಂಸಾರ ನೋಡಿಕೊಂಡ್ರೆ ಸಾಕಾಗಿರ್ತದೆ. ಒಂದು ಪಕ್ಷ ಇದ್ದರೂ ಇರಲಿ ಬಿಡಿ, ಏನೀಗ ಇಲ್ಲೇ ಹತ್ತಿರದಲ್ಲದಾರೆ. ನಮ್ಮವರೊಬ್ರು ಹೇಳಾರ ಕೇಳಾರ ಅದಾರೆ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಸುಮ್ಮನೆ ನೀನು ಎಲ್ಲದಕ್ಕೂ ಹಂಗೆ ತಪ್ಪೆ ಹುಡುಕ್ಬೇಡ ಅಮ್ಮ. ಅಲ್ಲ ಮಾರತಿ, ನಾ ಸುಮ್ಮನೆ ಮಾತಿಗೆ ಹೇಳಿದ್ದ. ಅಲ್ಲ ಮತ್ತೆ ಯಾರು ಬಂದಾರೆ ಅಂದರೆ ಅವ್ನು ಪಾವನನ ಹೆಂಡತಿ, ಮತ್ತು ರಮ್ಯಾ ಅಂದರೆ ಅದೇ ಸಾವುಕಾರ ಮಗಳ, ಮತ್ತೆ ಗಂಡನ ಬಿಟ್ಟದಲ್ಲ ಅದು ಬಂದದ. ಅಮ್ಮ ನಿನ್ಗೆ ಇವತ್ತೇನೋ ಆಗಿದೆ. ಎಂತಕ್ಕೆ ಹಂಗೆ ಮಾತಾಡ್ತೀಯಮ್ಮ? ಎಲ್ಲರೂ ಮನೆಗೇನೆ ನೋಡೋಕ್ಕೆ ಅಂತ ಬಂದು ಇಲ್ಲಿ ಬಂದ್ರೆ ಅವ್ರು ಏನು ತಿಳ್ಕೊಬೇಕು ಹೇಳ? ಎಷ್ಟು ಒಳ್ಳೆ ಜನ ಗೊತ್ತಾ ಅವರ. ಪೂರ್ವಿತಾ, ನೀ ಹೋಗು, ಅವ್ರ ಹತ್ರ ಮಾತಾಡ್ತಾ ಕೂತ್ಕ ಹೋಗು. ಎಲ್ಲರೂ ಹಿಂಗೆ ಒಳಗಿದ್ರೆ ಅವ್ರು ಏನು ತಿಳ್ಕೊಬೇಕು? ನೀ ಹೋಗಿ ಮಾತಾಡ್ತಿರೋ, ನಾ ಇಲ್ಲಿ ಅಂತ ನಿಂಬೆಹಣ್ಣಿನ ಜ್ಯೂಸೇ ಮಾಡೋದಾ? ನಾ ಹೇಳಿದ್ರೆ ಅದೇ ಒಳ್ಳೇದಾಗಿ ಕಾಣ್ತದೆ. ಬೇಡ ಬೇಡ ಅಕ್ಕ, ಕಲ್ಲಂಗಡಿ ಹಣ್ಣಿನ ಜ್ಯೂಸಿಗೆ ಎಲ್ಲ ರೆಡಿ ಮಾಡಿಟ್ಟೀನಿ, ಮಿಕ್ಸ್ ಮಾಡಿದ್ರೆ ಆತಷ್ಟೇ. ಫ್ರಿಜ್ಜಲ್ಲದೆ ನಾನು ಮಿಕ್ಸ್ ಮಾಡ್ತೀನಿ, ಬರ್ತೀನಿ ತಡಿ. ಬರೋದು ಬೇಡ, ಏನೂ ಬೇಡ, ನಂಗೆ ಗೊತ್ತು ಹೆಂಗೆ ಮಿಕ್ಸ್ ಮಾಡ್ಬೇಕಂತೇಳಿ. ಸುಮ್ಮನೆ ಹೋಗೋ ಅವ್ರ ಹತ್ರ ಮಾತಾಡ್ತಾ ಕೂತ್ಕ ಹೋಗು. ಹಂಗಾರೆಲ್ಲ ಸಮ್ ಮಾಡ್ತೀಯಾಕ? ಗ್ಲಾಸ್ ಎಲ್ಲದೆ ಅಂತ ನೋಡಿಯಲ್ಲ. ಕಸ್ತೂರಿ ಬಾ ಅಂದಿನಿ, ದೇವಸ್ಥಾನದಿಂದ ಮನೆಗೆ ಹೋದವಳೆ ಇಲ್ಲಿಗೆ ಬಾ ಮರತಿ, ಪಾತ್ರೆ ಎಲ್ಲ ತೊಳೆಯೋಕ್ಕಿರ್ತವೆ ಅಂದಿನಿ. ಅದು ಪತ್ತಿಕ್ಕಿಲ್ಲ ನೋಡು. ಹಾಂ ನೋಡಿದ, ಅದಕ್ಕೆ ಬರೋಕ್ಕೆ ಗೊತ್ತಾಗ ಇದು ಮಾಡ ಬೋದಿದ್ರೆ ಬೇಡ. ಈಗ ನಮ್ಗೆ ಅದೇನೊಂದು ದೊಡ್ಡದೇನಲ್ಲ, ಇಲ್ಲಿ ತೊಳ್ಕೊಂಡ್ರೆ ಸೈ ನಾವು. ಈಗ ಹೋಗು, ಸರಿತ್ ಹೇಳ್ದಂಗೆ ಹೋಗಿ ಮಾತಾಡ್ತಕ್ಕೋಸ್ಕರ ನೀನು ಹೋಗ ಸರಿತ್ ಹೋಗ. ಹಾಗೆ ಎಲ್ಲೂ ಬೈಲು ಹೊರಡಲ್ಲ. ಬೈಲು ಹೊರಡಾಗಲೇ ಬಂದು ಇಲ್ಲಿ ಅಡುಗೆ ಮನೆಯಲ್ಲೇ ಬಡ್ಡು ಬಳಿತಾ ಇರೋಕ್ಕೆ ಹೋಗಲ್ಲಿ ಮಾತಾಡ್ತಾ ಕೂರ್ಬಾರ್ದ? ನಿಂಗೂ ಇದು ಅಂತೀಯ, ಗೊತ್ತು ಅಂತೀಯ, ಹೋಗು ಮಾತಾಡ್ತಾ ಕೂತ್ಕೊ. ನಾನು ಇಲ್ಲೆಲ್ಲ ಸಮ್ ಮಾಡ್ತೀನಿ, ನಂಗೆ ಗೊತ್ತಾಗ್ತದೆ. ಅಲ್ಲ ಅಕ್ಕ, ಎಂತ ಗೊತ್ತಾ, ಈ ಪಲ್ಲವಿ ಬಾಲೆನೂ ಬರ್ತದೆ. ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಮನೆಗೆ. ರಮ್ಯನ ಪಾಪನು ಫಸ್ಟ್ ಟೈಮ್ ಬಂದಿದ್ದು. ಎಂತ ಬಟ್ಟೆ ಗಿಟ್ಟೆ ಏನಾರು ಕೊಡ್ಬೇಕಾ ಮಕ್ಕಳಿಗೆ? ಎಂತ ಬಟ್ಟೆಗಳು? ಎಂತ ಮನೇಲಿ ಜೋಳಿ ಅಂಗಡಿ ಇಟ್ಟಿಯಾನೆ ನೀನು? ಎಲ್ಲಿಂದ ತರದ? ಸುಮ್ಮನಿರ. ಏನೀಗ ಮೊದಲು ಮುಂಚೆ ಹೋದ ಕೂಡಲೇ ನಾವು ಕೊಡ್ಬೇಕಾ ಅನ್ನೋದೇನಿಲ್ಲ. ಬೇಡ, ಬಟ್ಟೆ ಎಲ್ಲ ಈಗ ಎಲ್ಲಿ ಗೊತ್ತಾಗ್ತದೆ ಪೂರ್ವಿತಾ? ನಾ ಹೇಳಿದ್ರೆ ಇಬ್ಬರು ಕೈಲೂ ಒಂದೊಂದು 1000 ರೂಪಾಯಿ ಕೊಡೋಕ್ಕೆ ಹೇಳಿ, ನಿಮ್ಮ ಗಂಡನ ಹತ್ರ ಕೊಡ್ತಾರೆ. ಹೀಗೆ ದೇವ್ರೆ, ಅಲ್ಲ ನಿಮಗೇನು ಬಂತ್ರೆ ಮಾರತಿ, ಏನು ಕಲಿಕಂಡ್ರಿ ಅಂತ ದುಡ್ಡಿನ ಬೆಲೆ ಗೊತ್ತನ್ರಿ ನಿಮಗೆ? 1000 ರೂಪಾಯಿ ಹುಡುಗರ ಕೈಯಲ್ಲೇ 100 ರೂಪಾಯಿ ಕೊಟ್ಟರೆ ಸಾಕು. ಸುಮ್ಮನಿರ. ಬಂದಾಗ ಮತ್ತೆ ಮೊದಲು ಮುಂಚೆ ಈಗ ಬರೀ ಕೈಯಲ್ಲೇ ಕಳಿಸ್ಬಾರ್ದು ಅನ್ನಂಗಿದ್ರೆ 100 ರೂಪಾಯಿ ಕೊಡಿ. ಅದಕ್ಕಿಂತ ಹೆಚ್ಚು 1 ರೂಪಾಯಿ ಬೇಡ ನೋಡಿ, ಹೇಳಿನಿ. ಅಮ್ಮ ನೀ ಇನ್ನೂ ಯಾವ ಕಾಲದಲ್ಲಿ ಇದೆಯಮ್ಮ? 100 ರೂಪಾಯಿಯಲ್ಲೇ ಯಾರು ಕೊಡ್ತಾರೆ? ನಿಮ್ಮ ಕಾಲ ಅಂದ್ಕೊಂಡ್ಯಾ? 10 ರೂಪಾಯಿ 20 ರೂಪಾಯಿ ಮೈ ಮಾಡ್ತಿದ್ದೀರಲ್ಲ ಆ ಥರ. ಏನಿಲ್ಲ, 500 ಕೊಟ್ಟರೆ ಸಾಕು ಅಂದ್ಕೊಂಡೆ. ಮತ್ತು ರಮ್ಯಾ ಅವರಿಗೆಲ್ಲ 500 ರೂಪಾಯಿ ಅಂತ ಇದಾಗ್ತದೆ. ಅವ್ರಿಗೆ ಕೊಟ್ಟಮೇಲೆ ಮತ್ತೆ ಇವಳಿಗೆ ಕೊಡದೇ ಇದ್ದರೂ ಸರಿ ಹೋಗಲ್ಲ. ಪೂರ್ವಿತಾ, ಹಾಗೆ ಮಾಡು, ಒಂದೊಂದು 1000 ರೂಪಾಯಿ ಕೊಡು. ಎಂತ ನಿನ್ನ ಗಂಡು ಯಾರ್ಯಾರಿಗೂ ಎಲ್ಲ ಕೊಡ್ತಾರಂತೆ ಮಾರತಿ, ಇವ್ರಿಗೆ ಕೊಟ್ಟಕ್ಕೂ ಏನಾಗಲ್ಲ, ಕೊಡು. ಹ್ಞೂನಕ್ಕ, ಹಾಗೆ ಮಾಡ್ತೀನಿ. ಈಗ ಅಷ್ಟು ಕ್ಯಾಶ್ ಅದೆಯೋ ಇಲ್ಲೋ ಅದನ್ನು ನೋಡ್ಬೇಕು, ಈಗ ಕೇಳ್ಬೇಕು ಇವ್ರ ಹತ್ರ. ಹಂಗೆ ಅಕಸ್ಮಾತ್ ಇವ್ರ ಹತ್ರ ಕ್ಯಾಶ್ ಇದ್ದಿದ್ರೆ ಅಮ್ಮಿನಾರು ದುಡ್ಡು ತಂದೀಯಾ? ನಾನು ಕೊಡ್ತೀನಿ ಆಮೇಲೆ. ಇಲ್ಲಪ್ಪ, ಇಲ್ಲ ಪುಣಕೀತಿ, ನಾನು ಅಷ್ಟರ ದುಡ್ಡು ಅಂತ ಹಿಡ್ಕೊಬರ್ತೀನಿ.
ನಿಮಗೇನ ದುಡ್ಡು ಹೆಚ್ಚಾಗಿದೆ ಅಂದ್ರೆ ನಂಗೆ ಹಂಗೇನಲ್ಲ, ನಾ ತರಲ್ಲ. ಅಮ್ಮ ತಂದರೂ ಅದು ಕೊಡೋಲ್ಲ ಬಿಡು ಪೂರ್ವಿತ. ನೀ ಕೇಳು, ರಾಕೇಶ್ ಹತ್ರ ಕೇಳು ಚೇಂಜ್ ಅದೇನೋ ಅಂತ, ಇಲ್ಲದೇ ಇದ್ರೆ ನಾನೇ ಕೊಡ್ತೀನಿ. ಸರಿ ಅಕ್ಕ, ಹಾಗೆ ಇವ್ರ ಹತ್ರ ಕೇಳಿರ್ತೀನಿ. ಆಮೇಲೆ ಹೊರಡಷ್ಟೊತ್ತಿಗೆ ಗಡಿಬಿಡಿ ಮಾಡ್ಕೊಳೋದ್ಕಿಂತ ನೀವು ಇಲ್ಲೇ ಬಂದ್ರಾ? 100 ವರ್ಷ ಆಯಸ್ಸು ಬಿಡಿ. ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತಲೇ ನಾನು ಬರ್ತಾ ಇದ್ದೆ. ನನ್ನ ಹತ್ರ ಮಾತಾಡೋಕ್ಕೆ ಅಂತ ಬಂದಿದ್ರೆ ಏನು ಎಂತ ಹೇಳಬೇಕಿತ್ತ? ಅಲ್ಲ ಮತ್ತೆಂತ ಅಲ್ಲ, ಅದು ಪಲ್ಲವಿ ಬಾಲೆ ಮತ್ತು ರಮ್ಯ ಅವ್ರ ಪಾಪು ಎಲ್ಲ ಬಂದಾರಲ್ಲ, ಫಸ್ಟ್ ಟೈಮ್ ಬಂದಿರೋದು. ಬರೀ ಕೈಯಲ್ಲಿ ಕಳ್ಸೋದು ಹೆಂಗೆ? ಬಟ್ಟೆ ಗಿಟ್ಟೆ ಏನು ಈಗ ಹೋಗಿ ತರೋಕ್ಕಾಗಲ್ಲ. ಅದಕ್ಕೆ 1,000 ರೂಪಾಯಿ ದುಡ್ಡೇ ಕೊಡೋಕ್ಕೆ ಹೇಳೋಣ ಅಂದ್ಕೊಂಡೆ. ನಿಮ್ಮ ಹತ್ರ ಅದೆಯಾ ಕ್ಯಾಶ್ ಈಗ? ಓ ಹೌದಲ್ಲ, ಅದು ನನಗೆ ಗೊತ್ತೇ ಇಲ್ಲ. ನೀವು ಮೊದಲೇ ಹೇಳಿದರೆ ಬಟ್ಟೆನೇ ತಂದಿಟ್ಕೊಬೋದಿತ್ತು. ನೆನೆ ಸಂಜೆ ಟೈಮ್ ಹೋಗಿ ತಂದಿದ್ರು ಆತಿತ್ತು. ಇರಲಿ ಬಿಡಿ, ಕ್ಯಾಶು 2,000 ರೂಪಾಯಿ ಇರಬಹುದು. ಅಕಸ್ಮಾತ್ ಇಲ್ಲದೆ ಇದ್ದರೂ ಅನಿಲನ ಹತ್ರ ಇರುತ್ತೆ, ಅವನ ಹತ್ರ ಕೇಳಿದ್ರೆ ಸೈ. ಎಂತ ಮಾತಾಡ್ತೀವಿ ರಾಕೇಶ್ ನೀವು? ಅನಿಲಣ್ಣನ ಹತ್ರ ಇಷ್ಟ ಅವ್ರ ಪಾಪಗೆ ಕೊಡೋಕ್ಕಾಗ್ತದ? ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ಯಾಶ್ ಅದೆಯಾ ಏನೋ ಅಂತ. ಅಕಸ್ಮಾತ್ ಇಲ್ಲ ಅಂದರೆ ನನಗೆ ATMಗೆ ಹೋಗಿ ಬರ್ಬೇಕಾ? ಬೇಡ ಬೇಡ, ಅಕ್ಕನ ಹತ್ರ ಆಗಲಿ ಅಮ್ಮನ ಹತ್ರ ಆಗಲಿ ಇಟ್ಕೊಂಡಿರ್ತೀನಿ. ಆಮೇಲೆ ನೀವು ಕ್ಯಾಶ್ ಮಾಡಿಸ್ಕೊಂಬಂದು ಅವ್ರಿಗೆ ಕೊಡಿ ಆಯ್ತಾ? ಅಲ್ಲ, ಅದಕ್ಕೆ ಪಾಪುನು ಫಸ್ಟ್ ಬಂದಿದ್ದಲ್ಲ ನಮ್ಮ ಮನೆಗೆ, ಅವನಿಗೆ ಏನು ಮಾಡೋದು? ಅದು ಆಮೇಲೆ ಯೋಚನೆ ಮಾಡಿದ್ರೆ ಆತ್ರಿ. ಅಕ್ಕಿ ಇರ್ತಾಳೆ ಒಂದು 4 ದಿನ ಇಲ್ಲೇ. ಅಯ್ಯೋ ದೇವ್ರೆ, ನಾನೆಂಥ ಜನ ಅಂತ ನನ್ನ ಬಾಲೆ ನೆನಪೇ ಇಲ್ಲ ನನಗೆ. 1,000 ರೂಪಾಯಿ ಕೊಡು ಅಂದೆ. ಥೋ, ಏನು ತಿಳ್ಕೊತಾರೆ ಏನೋ, ಇದ್ರ ಬಾಲಿ ಕೊಡೋಕ್ಕಾಗಿ ಹಿಂಗೆ ಹೇಳ್ತಂತ. ನನ್ನ ತಲೆಯಲ್ಲಿ ಒಂದು ಏನದೇನು ಎಷ್ಟು ಸತಿ ಅಂದ್ಕೊತೀನಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ. ಥೋ. ಸರಿ ಸರಿ, ಸಿಟ್ಟು ಮಾಡಬೇಡಿ, ನಾನು ಹೋಗಿ ನೋಡ್ತೀನಿ. ಮೋಸ್ಟ್ಲಿ ಇರ್ಬೋದು ಕ್ಯಾಶು, ಇಲ್ಲ ಅಂದ್ರೂ ನಾನು ಅರೇಂಜ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಅಲ್ಲ ಕಣೆ ಪೂರ್ವಿತ, ನನಗೆ ನಮ್ಮನೆ ಇದು ನೆನಪೇ ಇಲ್ಲ ಕಡೆ. ನಾನು ನೋಡಿದ್ರೆ 1,000 ರೂಪಾಯಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಮಾತ್ರ ಈಗಲೇ ಹೇಳಿನಿ, ನಮ್ಮನೆ ಬಾಲಿಗೆ ಏನು ಬೇಡ ಈಗ. ನಾ ಎಂಥಾರು ನಿನ್ನ ಹತ್ರನೇ ಕೇಳಿಸ್ಕೊತೇನೆ. ಹಂಗೆ ನಾಮಕರಣದಲ್ಲೆಲ್ಲ ಕೊಟ್ಟಿಯೇ ಮರತೆ ನೀನು, ಇನ್ನೆಂತ ಕೊಡ್ಬೇಕಾ ಅಂತ. ಬೇಡ, ಈಗಲೇ ಹೇಳಿನಿ ಪೂರ್ವಿತ, ನಿನ್ನ ಮಾತ್ರ ಏನೂ ಕೊಡೋಂಗಿಲ್ಲ. ಅಕ್ಕ, ನಾ ಏನಾದರೂ ಹೇಳಿದ್ನ ಈಗ? ಅದು ಎಂಥ ಜೀವನೆಲ್ಲ ಯೋಚನೆ ಮಾಡ್ತೀಯೋ ನನಗಂತೂ ಗೊತ್ತಾಗಲ್ಲ. ನಿಮ್ಮ ತಲೆಗೆ ಸೈ ನೋಡಿ ಈ ಥರದ ಆಲೋಚನೆ ಎಲ್ಲ ಬರೋದು. ಸುಮ್ಮನೆ ಇರು ಮಾರತಿ, ಬಾಯ್ ಹೋಗೋಣ. ಇಬ್ಬರು ಅಲ್ಲಿ ಹೋಗಿ ಮಾತಾಡ್ತೀರನೇ, ಬಂದು ಕೂಡಲೇ ಜ್ಯೂಸ್ ಕೊಡೋದೇನು ಬೇಡ ಕಣೆ. ಕೇಳೋಣ ನೀರು ಕುಡಿತಾರ ಅಂತ, ನೀರು ಕೊಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಹೊತ್ತಿಗೆ ಜ್ಯೂಸು ಏನಾರು ಸ್ವೀಟು ಕೊಡೋಣ. ಈಗ ಮಾತಾಡ್ತಾ ಕೂರಲ್ವಾ, ಯಾವಾಗಲೂ ನಮ್ದು ಇದ್ದಿದ್ದೆ ಕಣೆ. ಸರಿ ಬಿಡು, ಹಾಗೆ ಮಾಡೋಣ. ಅಲ್ಲ ಅಮ್ಮ, ನೀನು ಬಾರಮ್ಮ, ಎಲ್ಲರೂ ಕೂತು ಸ್ವಲ್ಪ ಹೊತ್ತು ಮಾತಾಡ್ತೀರಲ್ಲ. ಇದು ಎಂಥ ಶೆಕೆ ಮರತಿ. ನಾನು ಅಮ್ಮನಲ್ಲೇ ಸೈ ಅಂತ ಮಾಡಿದ್ದೆ, ಇಲ್ಲೂ ಈ ಥರ ಶೆಕೆ. ಅಲ್ಲ ಅಕ್ಕ, ಅಮ್ಮ ಈಗ ಎಲ್ಲಿ ಬರ್ತಾರೆ ಮಾತಾಡೋಕ್ಕೆ? ನಾನು ಬಂದ ಮೇಲೆ ಅವ್ರ ಜೊತೆ ಮಾತಾಡ್ತಾ ಕೂತ್ಕೋತದೆ ಅಲ್ಲ ನಮ್ಮ. ಸುಮ್ಮನೆ ಕೂತ್ಕ ಪೂರೈತ ನೀನು, ಹೆಸರು ಎತ್ತಿದ್ರೆ ಆಗಲ್ಲ ನನಗೆ ಮಾತಾಡ್ತಾ ಕೂರೋದಂತೆ. ಈ ಉಳಿರಿ ಗಿಳಿರಿ ಅಂತ ಒತ್ತಾಕೆ ಮಾಡೋಂಗಿಲ್ಲ ನೋಡು, ಈಗಲೇ ಹೇಳಿನಿ. ಎಷ್ಟು ಹೊತ್ತಿಗೆ ಹೋಗ್ತೀರಿ ಅಂತಂದ್ರೆ ಹೋಗ್ಬಿಡ್ಲಿ. ಅಲ್ಲ ಅಕ್ಕ, ನಮ್ಮ ಅಮ್ಮಗೆ ಅತ್ತೆ ಕಂಡ್ರೆ ಆಗದೆ ಅಂತ ಬರುತ್ತೆ. ನಾ ಯೋಚನೆ ಮಾಡಿದೆ, ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ ಹೋಗಿ ಕರ್ಕೊಂಬರೋದು ಅಂತ. ಫಸ್ಟ್ ನಂಗೆ ನೆನಪಾಗಿದ್ದೆ ಅಮ್ಮನ ನೋಡು. ಖಂಡಿತ ಇದಕ್ಕೆ ಸಿಟ್ಟು ಬರ್ತದೆ ಅಂತ ಗೊತ್ತಿತ್ತು ನನಗೆ. ಗೊತ್ತಿದ್ದರೂ ಹಿಂಗೆ ಮಾಡ್ತೀರಲ್ಲ ಅಮ್ಮ. ಸುಮ್ಮನೆ ಇರಮ್ಮ, ಅದು ಯಾಕೆ ಹಂಗೆ ದ್ವೇಷ ಸಾಧಿಸ್ತೀಯೋ ನನಗಂತೂ ಗೊತ್ತಿಲ್ಲ. ನೀವೆಲ್ಲ ಒಂದೇ ಹೊರಗಿಯರು ಮಾತುಕತೆ ಆಡ್ಕೊಂಡು ಚೆನ್ನಾಗಿರ್ಬೇಕಪ್ಪ. ಈಗ ಹೇಳ್ಬೇಕಂದ್ರೆ ನೀ ಸಿಟ್ಟು ಮಾಡಿಕೊಂಡ್ರೂ ಅಡ್ಡಿಲ್ಲ. ಅತ್ತೆ ಏನು ಆ ಥರ ಮಾಡಲ್ಲ ಮರತಿ, ಚೆನ್ನಾಗೇ ಮಾತಾಡ್ತಾರೆ. ನಿಂಗೆ ಯಾಕೆ ಅಷ್ಟು ದ್ವೇಷ ಎಂತಕ್ಕೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ನೀವು ತಿಳ್ಕೊಂಡಿದ್ದು ಚೆನ್ನಾಗೇ ಮಾತಾಡ್ತದೆ ಅಂತ, ಅದೆಷ್ಟು ತಿಕ್ಳುಗರಿತದೆ ಅಂತ ನಂಗೆ ಗೊತ್ತು. ಏನೇನೋ ನಂಗೆ ಆಸೆ ಇಟ್ಕೊಂಡಿದ್ದೆ, ಎಂತೆಂಥಲ್ಲಿ ಎಲ್ಲ ಕೊಟ್ಟು ಮದುವೆ ಮಾಡಬೇಕು ಅಂತ. ಹಾಗೆ ಆಗಿತ್ತು. ಆದರೂ ನೋಡು ನಮ್ಮ ಮನೆ ಬರ, ನಿಮ್ಮ ಮನೇಲಿ ಹಾಗೆ ಹೀಗೆ ಬರುತ್ತೆ, ಮನೇಲಿ ಮತ್ತೊಂಥರ. ಅದಕ್ಕೆ ಆಡ್ಕಿನ್ನಕ್ಕೆ ಭಾಳ ಚೆನ್ನಾಗಾಗಿದೆ. ಈ ಮಗಳು ಗಂಡ ಏನು ಒಳ್ಳೆ ಅಂತ ಹೇಳಿ ಏನು ಅದರ ಮೇಲೆ ಅದಿಲ್ಲ. ಎಂತ ಮಾಡೋದು, ನಿಮಗೇನು ಹೇಳ್ತೀರಿ?
ಚೆನ್ನಾಗಿ ಮಾತಾಡ್ತದೆ ಅಂತ. ಅದ್ರ ಹೊಟ್ಟೆ ಒಳಗಿನ ಗುಟ್ಟು ಏನು ಅಂತ ನಂಗೆ ಗೊತ್ತಿಲ್ಲ. ಅವನ್ನೆಲ್ಲ ನೋಡೋಕ್ಕಂತಾನೆ ಈಗ ಬರ್ತದೆ ಅರ್ಧ, ಗೊತ್ತಾನು. ಈಗ ಅಳಿಯೇನು ಹಂಗೆ ನಾಟಕ ಮಾಡೇನೇನು ಅಳಿಯ ಮಗ್ಳ ಹತ್ರ ಹೇಳಿ ಕಳ್ಸಿತ್ತೇನ ಬಂದು ನಾನು ಕರ್ಕೊಂಡೋಗಿ ಅಂತ. ಹಾಗಾಗಿ ಬಾಲ್ಯ ಬಿಟ್ಕೊಂಡಿದ್ದು. ಮತ್ತು ಇಲ್ಲಿ ಆ ಎಳೆ ಬಾಲ್ಯನ ಈ ಸೆಕೆಯಲ್ಲಿ ಮನೇಲಿ ಬಿಟ್ಕೋತಾರೆ ಯಾರಾರ ಮಗಳ ಜೊತೆ. ಏನು ಕಳ್ಸೋಕ್ಕಾಗ್ತಿರಲ್ಲ, ಏನು ಕೈಯೂನ ಕಾಲೂನ ಮಗಳಿಗೆ ಬಿಟ್ಕೊಳಕ್ಕಾಗ್ತಿರಲ್ಲ ಬಾಲ್ಯನ. ನನಗೆ ಕೈಯೂನ ಕಾಲೂನಮ್ಮ ಬಾಲ್ಯ ಬಿಟ್ಕೊಂಡು ನೀನು ಮನೇಲಿದ್ದಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ನನಗೆ ಏನಾಗಿತ್ತು ಹೇಳಿ, ನಾನು ಬಾಲ್ಯ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ನೀನು ನಡೀರಿ ಮರತಿ, ನಿಮ್ಮ ಹತ್ರ ಯಾರು ಬಾಯಿ ತೆಗಿತಾರೆ? ಎಷ್ಟು ಹೇಳಿದ್ರು ನಿಮಗೆ ಅವ್ರು ಮಾಡಿದ್ದೇ ಸಮ. ಅಕ್ಕ ಹೇಳಿದ್ರಲ್ಲಿ ತಪ್ಪೇನಿತ್ತಮ್ಮ, ಸುತ್ತಿ ಹೇಳಿದ ಕೂಡಲೇ ಹಿಂಗೆ ಸಿಟ್ಟು ಮಾಡ್ತೀಯ. ಹೋಗಲಿ ಬಿಡು, ನೀ ಅತ್ತೆ ಬಂದಾಗ ಮಾತ್ರ ಏನು ತೋರಿಸ್ಕೊಂಬೇಡ. ಅಕ್ಕ ಬಾ, ನಾವು ಹೋಗೋಣ, ಹೊರಗೆ ಹೋಗೋಣ ಬಾ. ನಾ ಹೇಳಿದ ಭಾಷೆ ಎಲ್ಲಿ ಬರ್ತದೆ ಬೇಕಾತಲ್ಲ, ಕರಿಬು ಚಾಯ್ತದೆ. ಇಲ್ಲಿ ಬಂದು ಇನ್ನು ನೋಡಿ ಇನ್ನು ಎಷ್ಟು ಹೊಟ್ಟೆ ಹುರ್ಕೊಂಡು ಹೋಗ್ಬೇಕೇನು, ಕೆಟ್ಟ ಕಣ್ಣು ಮೊದಲೇ.